ನಾಳೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಾ ಇದೆ. ದರ್ಶನ್ ಜೈಲಿಗೆ ಹೋಗ್ತಾರಾ, ಅಗೇನ್ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಾಗತ್ತಾ ಅಂತ ಹೇಳಿ ನಾಳೆ ನಿರ್ಧಾರ ಆಗುತ್ತೆ. ಇಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿದ್ದಂಥ ದರ್ಶನ್ ಅಂಡ್ ಗ್ಯಾಂಗ್ ನಾಳೆಗೆ ಅಂತ್ಯವಾಗುತ್ತೆ. ಹೀಗಾಗಿ ಜುಡಿಷಿಯಲ್ ಕಸ್ಟಡಿಗೆ ವಹಿಸಲಾಗುತ್ತಾ ಅಥವಾ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ ಅಂತ ಮನಗಂಡ್ರೆ ಅಗೇನ್ ಮತ್ತೆ ಪೊಲೀಸ್ ಕಸ್ಟಡಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದೊಂದು ಭಾಗ. ಇನ್ನು ಆರೋಪಿಗಳಿಗೆ ವಿಕ್ಟೋರಿಯಾದಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸರು. ನಾಳೆ ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ನ ಸದಸ್ಯರೇನಿದ್ದಾರೆ, ಆರೋಪಿಗಳೇನಿದ್ದಾರೆ, ಆ ಎಲ್ಲ ಆರೋಪಿಗಳನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ತಪಾಸಣೆಯನ್ನು ಮಾಡಿದ್ದಾರೆ. ದರ್ಶನ್ ಹಾಗೂ ಆತನ ಜೊತೆಗಿರುವಂಥ ಗ್ಯಾಂಗ್ ಇದೆಯಲ್ಲ, ಪವಿತ್ರ ಗೌಡ ಸೇರಿದಂತೆ ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಆ ಕೊಲೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೈಸೂರಿನಿಂದ ಕರೆತಂದ ನಂತರದಲ್ಲಿ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ತೀವ್ರವಾದ ವಿಚಾರಣೆಯನ್ನು ಮಾಡಿದ್ದಾರೆ. ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ, ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ, ವಿಡಿಯೋ ಫುಟೇಜ್, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಜೊತೆಗೆ ಐ ವಿಟ್ನೆಸ್ಗಳೇನಿದ್ದಾರೆ ಅವರೆಲ್ಲವನ್ನು ಕೂಡ, ಜೊತೆಗೊಂದು 15-16 ಸ್ಥಳಗಳಲ್ಲಿ ಸ್ಥಳ ಮಹಾಜರು ಕೂಡ ಮಾಡಲಾಗಿದೆ. ಇದೀಗ ನಾಳೆ ಜೈಲು ಪಾಲಾಗ್ತಾರಾ ದರ್ಶನ್ ಅಂಡ್ ಗ್ಯಾಂಗ್ ಅಥವಾ ಪೊಲೀಸ್ ಕಸ್ಟಡಿಯಲ್ಲೇ ಉಳಿದುಕೊಳ್ತಾರಾ ಅಂತ ಹೇಳಿ ನೋಡಬೇಕಾಗಿದೆ. ನಾಳೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ನಲ್ಲಿ ಹೆಚ್ಚಿನ ಅಂಶ ಇನ್ನೂ ಕೆಲ ದಿನಗಳ ಕಾಲ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇಷ್ಟು ದಿನ ಕೊಟ್ಟಿದ್ದಾರಲ್ಲ ಸಾಕು ಅಂತ ಜಡ್ಜಿಗೆ ಅನಿಸಿದರೆ ನ್ಯಾಯಾಂಗ ಬಂಧನಕ್ಕೆ ಕೊಡಬಹುದು. ನ್ಯಾಯಾಂಗ ಬಂಧನವನ್ನು ವಿಧಿಸಿದರೆ ಸೀದಾ ಪರಪ್ಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ.